ನಮಸ್ಕಾರ ಕಲ್ಲಡ್ಕ, ಎಲ್ರೂ ಹೇಗಿದ್ದೀರಾ? ನಮ್ ಕಲ್ಲಡ್ಕದಲ್ಲಿ ಹೊಸ ವೆಜ್ ಹೋಟೆಲ್ ಅನ್ನಪೂರ್ಣ ಓಪನ್ ಆಗಿದೆ. ಗುಡ್ ಪಾರ್ಕಿಂಗ್, ಸೂಪರ್ ಆಗಿರುವ ಆಂಬಿಯನ್ಸ್, ವೆರೈಟಿ ಫುಡ್ಗಳು ಇಲ್ಲಿ ನಮ್ಗೆ ಸಿಗುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಬನ್ನಿ, ರುಚಿ ನೋಡ್ಕೊಂಡು ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಜೊತೆ ಉಂಡಾಟಿ ಗುಂಡ ಇದ್ದಾರೆ. ಹಲೋ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಹಾಗೇನೆ ಸುನಿಲ್ ಬಾಯಿ ಇರೋದು ಎಲ್ಲಿ ಗೊತ್ತಾ? ಮಾಣಿಯಿಂದ ಬಂದರೆ ಕಲ್ಲಡ್ಕದ ಫ್ಲೈಓವರ್ ಮೇಲಕ್ಕೆ ಹತ್ತುವಂಥ ಜಾಗ. ಮಂಗಳೂರಿನಿಂದ ಬಂದರೆ ಕಲ್ಲಡ್ಕದ ವೆರಿ ಫೇಮಸ್ ಫ್ಲೈಓವರ್ ಎಂಡ್ ಆಗುವಂಥ ಜಾಗದಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ವೆಜ್ ಹೋಟೆಲ್, ಅದುವೇ ಅನ್ನಪೂರ್ಣಕ್ಕೆ ನಾನು ಇವತ್ತು ಬಂದಿದ್ದೇನೆ. ಈ ಒಂದು ಹೋಟೆಲ್ ನಡೆಸ್ತಿರ್ತಕ್ಕಂಥದ್ದು ನಮ್ಮೆಲ್ಲ ಆತ್ಮೀಯರೇ, ಹಾಗಾಗಿ ನಮ್ಮನ್ನು ಭಾಳ ಪ್ರೀತಿಯಿಂದ ಇನ್ವೈಟ್ ಮಾಡಿದರು. ಸೊ ಒಳಭಾಗಕ್ಕೆ ಹೋಗೋಣ, ಫುಡ್ಡನ್ನು ಟೇಸ್ಟ್ ಮಾಡೋಣ. ಹೇಗೆಲ್ಲ ಅನ್ನಪೂರ್ಣದಲ್ಲಿ ಸಿಗುವಂತಹ ಫುಡ್ಗಳು ನಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನಮಗಿಷ್ಟ ಇರುವಂಥ ಫುಡ್ಡನ್ನು ನಾವು ಆರ್ಡರ್ ಮಾಡ್ತೇವೆ, ತಿಂತೇವೆ, ನಂತರ ಇದರ ಬಗ್ಗೆ ರೇಟಿಂಗ್ಸನ್ನು ನಿಮಗೆ ಕೊಡ್ತೇನೆ. ಓಕೆ, ಆಂಬಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಕೆಳಭಾಗದಲ್ಲಿ 42 ಸೀಟ್ ಕೆಪಾಸಿಟಿಗಳಿದೆ. AC ರೂಮ್ ಫೆಸಿಲಿಟಿ ಕೂಡ ಇದರ ಒಂದು ಸ್ಟೆಪ್ ಮೇಲಕ್ಕೆ ನಾವು ಹೋದರೆ ಸಿಗುತ್ತೆ. ಅಲ್ಲಿ 56 ಸೀಟಿಂಗ್ ಕೆಪಾಸಿಟಿಗಳಿದೆ. ನನಗೆ ಮಸಾಲೆ ದೋಸೆ, ಇವರಿಗೆ ಗೀ ರೋಸ್ಟ್, ಸುಕುರುಂಡೆ ಪಂಡದು. ಓಕೆ, ಬೆಚ್ಚೊಂಡೆ ಸರ್. ಓಕೆ, ಸುಕ್ರುಂಡಿ ಬೇಕಾ? ಅದು ಓಕೆ. ಕಲ್ಲಡ್ಕದಲ್ಲಿ ಕೇಟಿ ತಿಕ್ಕುಂಡೆ ಅದಕ್ಕೆ ರಜ್ಜಿ ತಿಕ್ಕುಂಡೆ. ಆರ್ಡರ್ ಮಾಡಿರುವಂಥ ಫಸ್ಟ್ ನಮಗೆ ಫುಡ್ಡು ದಾದಾಪುರದಿಂದ ಸುಕ್ರುಂಡೆ ಬಂದಿದೆ. ಈ ಸುಕ್ರುಂಡೆಯನ್ನು ನೋಡಿದಾಗ ನನಗೆ ಇವರನ್ನು ನೋಡಿದಾಗ ಆಗ್ತದೆ. ಸುಕ್ರುಂಡೆ, ಕಡಲೆ, ಕ್ಯಾಶು ಉಂಡು. ಈ ರೀತಿ ಕಷ್ಟ ಬರ್ಪಣೆ ಹಿಡಿದು ಕೈ ಪಾಡು ತಿನ್ನಲೇ ಇರು. ಎಸ್, ಮಸಾಲ ಬಾಳೆಯ ಎಲೆಯನ್ನು ಹಾಕಿ ಕೊಡ್ತಾರೆ, ಅದು ಖುಷಿ. ನಮ್ಮ ಸುನಿಲ್ ಅವರಿಗೆ ಗೀ ರೋಸ್ಟ್ ಬಂದಿದೆ, ನನಗೆ ಮಸಾಲೆ ದೋಸೆ ಬಂದಿದೆ, ಸುಕ್ರುಂಡೆ ಇದೆ, ತಿನ್ನಲಿಕ್ಕಿದೆ. ಮತ್ತು ಇದು ಭಾಳ ಸ್ಪೆಷಲ್ ಅಂತ ಹೇಳಿದರೆ ನಮ್ಮಲ್ಲಿ ಒಲೆಯಲ್ಲೇ ಮಾಡಿರುವಂಥ ಫುಡ್ಡುಗಳಿದೆಲ್ಲ. ಇವರು ನಮ್ಮ ಊರಿನವರೇ ಇವತ್ತು ಬೇರೆ ಬೇರೆ ಪಳನಿ, ತಮಿಳ್ನಾಡಿನಲ್ಲೆಲ್ಲ ಹೋಗಿ ಎರಡು ಹೋಟೆಲ್ಗಳನ್ನು ಮಾಡಿ ಅಲ್ಲಿ ಕೂಡ ಉದ್ಯಮವನ್ನು ನಡೆಸ್ತಾ ಮತ್ತೆ ನಮ್ಮ ಊರಿಗೆ ಬಂದು ಈ ರೀತಿ ಒಂದು ಉದ್ಯಮ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಊರಿನವರು ಊರಿನಲ್ಲೇ ಬಂದು ಮತ್ತು ನಮ್ಮದೊಂದು ಸಂಸದರದ್ದು ಕೂಡ ಒಂದು ಇವಾಗ ಒಂದು ಸ್ಪೆಷಲ್ ಆಗಿರುವಂಥ ಒಂದು ವಾಗ್ದಾನ ಇದೆ. ಏನು ಗೊತ್ತಾ? ಬ್ಯಾಕ್ ಟು ಊರು ಅಂತ. ಸೊ ಎಲ್ಲೇ ನೀವು ಉದ್ಯೋಗ ಮಾಡ್ತಿದ್ರು ಮತ್ತೆ ಊರಿಗೆ ಬಂದು ಕೆಲಸವನ್ನು ಮಾಡಿ ಊರಿನವರಿಗೆ ಉದ್ಯೋಗ ಕೊಡಿ ಅಂತ, ಅದನ್ನು ಕೂಡ ಈ ಒಂದು ಹೋಟೆಲ್ನ ಓನರ್ ಪುರಂದರ್ ಅವರು ಮಾಡ್ತಾ ಇದ್ದಾರೆ. ಈ ರೋಸ್ಟ್ ಇವರ ಫೇವ್ರೇಟ್. ಮಸಾಲೆ ಎಂಚುಂಡು ಚಟ್ನಿ ಕಾಂಬಿನೇಷನ್, ಚಟ್ನಿ ಸುಬಾರ. ಒಳ್ಳೆ ಹೋಟೆಲ್ ಅಂತಲೇ ಹುಡುಕ್ತೀವಿ ಎಲ್ಲರೂ ಕೂಡ. ಒಳ್ಳೆ ರೇಟಿಂಗ್ಸ್ ಎಲ್ಲ ಬೇಕು. ನೀವು ಯಾವ ಊರಿನಿಂದ ಬೇಕಾದ್ರೂ ಬನ್ನಿ, ಮಂಗಳೂರು ಕಡೆಗೆ ಅಥವಾ ಬೆಂಗಳೂರು ಕಡೆಗೆ ಹೋಗಿ ಒಂದು ಸಲ ಅನ್ನಪೂರ್ಣದಲ್ಲಿ ನಿಲ್ಲಿಸಿ ಒಂದು ಮಸಾಲೆ ದೋಸೆ ಟ್ರೈ ಮಾಡಿ. ಸಂಜೆ ಟೈಮಲ್ಲಿ ಇಷ್ಟ ಆಯಿತು. ಸೀರಿಯಸ್ಲಿ ಮನಸಾಕ್ಷಿಯಾಗಿ ಹೇಳ್ತಾ ಇರೋದು, ಫುಡ್ಡಿನ ವಿಷಯದಲ್ಲಿ ಕುಸಲಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಮಸಾಲೆ ದೋಸೆ ಸೂಪರ್. ರೇಟಿನ ವಿಷಯ ಕೇಳಿದಾಗ ರೀಸನೇಬಲ್. ಒಂದು ನಮ್ಮ ಊರಿಗೆ ಬಂದು ನೀವು ಬೇರೆ ಊರಿನಿಂದ ಬಂದಿದ್ದರೆ, ನಮ್ಮ ಕಲ್ಲಡ್ಕಾಗಿ ಹೋಗುವಾಗ ನಮ್ಮ ಊರಿನೊಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋದು ಇವರದ್ದು ಒಂದು ಫಸ್ಟ್ ಕಾನ್ಸೆಪ್ಟ್. ಮತ್ತು ಅವರ ಕೆಲಸಕ್ಕೆ ಕೊಟ್ಟಿರುವಂಥ ಫುಡ್ಡಿಗೆ ಒಂದು ಸಣ್ಣ ಅಮೌಂಟನ್ನು ತಗೊಳ್ತಾರೆ ಹಾಗೆಂತ ಹೇಳಿದ್ದಾರೆ ಅಷ್ಟೇ. ಮಸಾಲೆ ದೋಸೆ ಸೂಪರ್ ಬಂದಿರೋದು. ಅದ ಹೇಗೆ ನಿಮಗೆ? ನಾನು ಫಸ್ಟ್ ಇದು ಟ್ರೈ ಮಾಡಿದಲ್ಲ, ಯಾವುದು ಸುಕುರುಂಡೆ, ಅದು ಕೂಡ ಸೂಪರ್ ಇತ್ತು. ಇವಾಗ ದೋಸೆ ಟ್ರೈ ಮಾಡ್ತಿದ್ದೀನಿ. ದೋಸೆ ಚಟ್ನಿ ಒಳ್ಳೆ ಕಾಂಬಿನೇಷನ್. ಈ ಕಾಂಬಿನೇಷನ್ ನಾನು ಸದ್ಯದಲ್ಲಿ ಎಲ್ಲಿ ತಿನ್ನಲಿಲ್ಲ. ಒಳ್ಳೆ ಕಾಂಬಿನೇಷನ್. ನೀವು ಬಂದಾಗ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬೆಳಿಗ್ಗೆ 5 ಗಂಟೆಗೆ ಈ ಹೋಟೆಲ್ ಓಪನ್ ಆಗ್ತದೆ, ರಾತ್ರಿ 1 ಗಂಟೆವರೆಗೆ ಓಪನ್ ಇರ್ತದೆ. ಹಾಗೆಯೇ ಇಲ್ಲಿ ಅಡುಗೆಗೆ ಬಳಸುವಂಥ ಪ್ರತಿಯೊಂದು ನೀರುಗಳು ಕೂಡ ಫಿಲ್ಟರ್ ಆಗಿರುವಂಥ ನೀರನ್ನೇ ಬಳಸ್ತಾ ಇದ್ದಾರಂತೆ. ಹಾಗಾಗಿ ನೀರಿನ ವಿಷಯದಲ್ಲಿ ಏನಾದರೂ ಆರೋಗ್ಯ ಹಾಳಾಗ್ತದೆ ಅಂತ ಹೇಳುವಂಥ ಟೆನ್ಷನ್ ಬೇಡ. ಪ್ರತಿಯೊಂದು ಫಿಲ್ಟರ್ ಆಗಿರುವಂಥ ನೀರನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಅಡುಗೆಗಳನ್ನು ಮಾಡ್ತಾರೆ. ಕುಡಿಯುವ ನೀರು ಕೂಡ
ನಿಮಗೆ ಫಿಲ್ಟರ್ ಆಗಿ ಸಿಗುತ್ತೆ. ವಾಟರ್ ಬಾಟಲ್ ಕೂಡ ನಮಗೆ ಬೇಕಿದ್ದರೂ ಸಿಗುತ್ತೆ. ಸೊ ನಾನು ಮಸಾಲೆ ದೋಸೆ ತಿಂದಾಯಿತು. ಕೆ ಟಿ ಬಂದಿದೆ, ಸ್ವಲ್ಪ ಟೇಸ್ಟ್ ನೋಡಿದೆ. ಗೀ ರೋಸ್ಟ್ ಇದು ಸೂಪರ್ ಇದೆ. ಸೊ ನಾನೊಂದು ಗೀ ರೋಸ್ಟ್ ಕೂಡ ಹೇಳ್ತೇನೆ. ನಿಮಗೇನಾದರೂ ಬೇಕಾ? ಅವರಷ್ಟೇ ಡಯಟಲ್ಲಿದ್ದಾರೆ. ಕಲ್ಲಡ್ಕಕ್ಕೆ ಬಂದು ಕೆ ಟಿ ಕುಡಿಯೋದಿದ್ರೆ ಹೇಗೆ? ಕಲ್ಲಡ್ಕ ಸ್ಪೆಷಲಿ ನಮ್ಮ ಕೆ ಟಿ ಹೇಗಿದೆ ಹೇಳಲಿಕ್ಕಿಲ್ಲ. ಕೆ ಟಿ ಸಿಕ್ಕಿದ್ರೆ ಅದು ಟೇಸ್ಟಿಗೆ ಮತ್ತೊಂದು ಹೆಸರೇ ಟೀಯಲ್ಲಿ ಕೆ ಟಿ. ಶುದ್ಧ ನಂದಿನಿ ತುಪ್ಪದಲ್ಲಿ ಮಾಡಿರುವಂಥ ಗೀ ರೋಸ್ಟ್ ದೋಸೆ ಇದು. ಟಚ್ ಮಾಡಿ ಹೋಗಲೇ ಕಟ್ಟಾಗಿ ಬಂದಿರ್ತಾ ಇದೆ. ಮತ್ತು ನಾವು ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿರೋದು ಉತ್ತಪ್ಪಂ ಅಂತ. ಸೊ ನನಗೆ ಹೊಟ್ಟೆ ಫುಲ್ ಆಗಿದೆ. ಫುಡ್ ಮಾಡಿದೆ, ಕೆ ಟಿ ಕುಡಿದೆ, ನಗ್ನಗ್ತಾ ಮಾತಾಡಿದ್ವಿ. ಇರುವಂಥ ನಮ್ಮ ಸಮಯವನ್ನು ಒಳ್ಳೆ ಫುಡ್ ತಿಂತ ಖುಷಿಯಿಂದ ಕಳಿಬೇಕಾಗಿರೋದೇ ಜೀವನದಲ್ಲಿ ಮಾಡಬೇಕಾಗಿರೋ ಮೊದಲ ಕೆಲಸ ಅದು. ಸೊ ಅದಕ್ಕೋಸ್ಕರ ಸಮಯ ಸಿಕ್ಕಾಗೆಲ್ಲ ಒಳ್ಳೊಳ್ಳೆ ಫುಡ್ ಮಾಡಿಕೊಂಡು ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗ್ಕೊಂಡು ಜೀವನವನ್ನು ಬಹಳ ಖುಷಿಯಾಗಿ ಹೇಗೆ ಕಳೀಬೋದು ಅಂತಲೇ ಯೋಚನೆ ಮಾಡ್ತಾ ಇರ್ತೇವೆ. ಸೊ ಅದಕ್ಕೆ ತಕ್ಕಂತೆ ನಮ್ಮ ತುಳುನಾಡಿನಲ್ಲಿ ನಮ್ಮ ಕಲ್ಲಡಿಕದಲ್ಲಿ ಅನ್ನಪೂರ್ಣ ಹೋಟೆಲ್ ಅಂತೂ ಓಪನ್ ಆಗಿದೆ. ನೀವು ಫ್ಯಾಮಿಲಿ ಸಮೇತರಾಗಿ ವಿಸಿಟ್ ಮಾಡಿ. ಒಂದು ಸಲ ಕಣ್ಣಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದು ಫುಡ್ ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಕೂಡ ಬನ್ನಿ ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ತುಳುನಾಡಿನ ಎಲ್ಲ ಫುಡ್ಗಳನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿ ನಮ್ಮ ಗ್ರಾಹಕರುಗಳಿಗೆ ಕೊಡ್ತಾರಂತೆ. ತುಳುನಾಡಿನವ್ರು ಮಾತ್ರ ಅಲ್ಲ, ಬೇರೆ ಎಲ್ಲಿಂದ ಬಂದರೂ ಕೂಡ ನಿಮಗೆ ಇಲ್ಲಿ ಫುಡ್ ತಿನ್ನೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ವಿಸಿಟ್ ಮಾಡಿ, ಅನ್ನಪೂರ್ಣ ಹೋಟೆಲ್ಗೆ ನಿಮ್ಮೆಲ್ಲ ಸಪೋರ್ಟ್ ಕೊಡಿ. ಸೊ ಬೆಳೆಯಿರಿ, ಬೆಳೆಸಿರಿ, ಜೊತೆಗೆ ಖುಷಿಯಿಂದ ನಗ್ನಗ್ತಾ ಇರಿ ಅಷ್ಟೇ. ನಿಮಗೆಲ್ಲ ಹೇಗಾಯಿತು? ಸೂಪರ್ ಅಲ್ಲ, ಫುಡ್ಡು ವಿಷಯದಲ್ಲಿ ಮಾತಾಡಲಿಕ್ಕಿಲ್ಲ. ಆ್ಯಂಬಿಯನ್ಸ್ ಕೂಡ ಸೂಪರ್. ಓಕೆ ಅಲ್ವಾ? ಓಕೆ, ಖಂಡಿತ ವಿಸಿಟ್ ಮಾಡಿ. ವೆಜ್ ತಿಂದರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಆ್ಯಕ್ಟಿವ್ ಆಗಿರಲಿಕ್ಕೆ ಆಗುತ್ತೆ. ಸೊ ಅದು ನಮಗೆ ಅನುಭವ ಆಗಿದೆ 75 ಡೇಸ್ ಎಲ್ಲ ಮಾಲೆಲ್ಲ ಹಾಕಿದ್ದಾಗ. ಹಾಗಾಗಿ ವೆಜ್ ಫುಡ್ಡನ್ನು ತುಂಬ ಲೈಕ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕು. ಅನ್ನಪೂರ್ಣ ಹೋಟೆಲನ್ನು ನಾವೆಲ್ಲ ಜೊತೆಯಾಗಿ ಸೇರಿ ಬೆಳೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ, ಒಳ್ಳೆಯದಾಗಿ. ಥ್ಯಾಂಕ್ಸ್ ಆಯಿತಾ ವಿಡಿಯೋ ನೋಡಿದ್ದಕ್ಕೆ.